ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗ್ಯದೇನಿ ರೀ. ಶ್ರಾವಣ ಮಾಸ ಇವತ್ತಿಂದ ಸ್ಟಾರ್ಟ್ ಆಗೈತಲ್ರಿ. ಅದ್ರ ಸಲುವಾಗಿ ಇನ್ನೇನು ಸಾಲು ಸಾಲು ಹಬ್ಬಗಳು ಬರ್ತಾವ. ಅವಾಗ ಗೋಕುಲಾಷ್ಟಮಿ ಬರ್ತೈತ್ರಿ, ಆಮೇಲೆ ಚೌತಿ ಬರ್ತೈತಿ, ಆಮೇಲೆ ಪಂಚಮಿ ಫಸ್ಟ್ ಬರ್ತೈತಿ. ಈಗ ಆ ಪಂಚಮಿಗೆ ಈಗಾಗಲೇ ಒಂದು 2 ಥರದ ಉಂಡೆ ತೋರಿಸಿನಿ ನಾನು. ಈಗ 3ನೇ ಉಂಡೆ ತೋರ್ಸಾಕತ್ತೀನಿ ನೋಡ್ರಿ. ಅದೇನಂತಂದ್ರೆ ಹೆಸರು ಕಾಳಿಂದ ಉಂಡೆ. ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊತ ಹೋಗೋಣ ಬರ್ರಿ. ನಮ್ಮ ವಿಡಿಯೋಗಳು ಯಾರಿಗಾರು ಎಲ್ಲರಿಗೂ ಇಷ್ಟ ಆಗಕತ್ತೈತಂದ್ರೆ ಎಲ್ಲರೂ ಪ್ಲೀಸ್ ಲೈಕ್, ಶೇರ್, ಕಮೆಂಟ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ. ಭಾರಿ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಇದು ಲಡ್ಡು. ಆಮೇಲೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರ್ತೈತಿ. ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ರೀ. ಎಲ್ಲರೂ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಾಕಬೇಕು. ಟ್ರೈ ಮಾಡಿ ನನಗೆ ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತಿರಲ್ಲ. ಈಗ ನೋಡೋಣ ಬರ್ರಿ ನಮ್ದು ಹೆಸರು ಕಾಳು ಉಂಡಿಗೆ ಏನೇನು ಬೇಕು ಅಂಥೇಳಿ. ನೋಡ್ರಿ ಇಲ್ಲಿ ಹೆಸರು ಕಾಳು ತೋರ್ಸಾಕತ್ತೇನಲ್ರಿ. ಇವನ್ನ 1 kg ಅಷ್ಟು ನಾ ಹೆಸರು ಕಾಳು ತೊಗೊಂಡೇನಿ. ನಮ್ಮ ಹೊಲ್ದಾಗಿನ್ನೂ ರೀ ಹೆಸರು ಕಾಳು ಈಗ ಫ್ರೆಶ್ ಅದಾವ, ಮೊನ್ನೆ ರಾಶಿ ಮಾಡಿದ್ದು ನೋಡ್ರಿ. ಅವನು 1 kg ಹೆಸರು ಕಾಳು ತೊಗೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡೇನಿ. ಸ್ವಚ್ಛ ಮಾಡ್ಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟೇನಿ ರೀ. ಅವ್ನು ಹುರ್ಕೊಳಕತ್ತೇನೆ ನೋಡ್ರಿ. ಸಣ್ಣ ಉರಿ ಇಟ್ಟು ಚೆಂದಂಗೆ ಹುರ್ಕೋಬೇಕ್ರಿ. ನೋಡ್ರಿ ಇಲ್ಲಿ ಹಿಂಗೆ ಕೆಂಪಾಗಬೇಕ್ರಿ. ಅವು ಅಲ್ಲಿ ತನಕ ನೀಟಾಗಿ ಹುರ್ಕೋಬೇಕು ನೋಡ್ರಿ. ಹಿಂಗೆ ಕೆಂಪಾಗಬೇಕ್ರಿ. ಅವು ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಟು ಹಿಂಗೆ ಹುರ್ಕೋತಿರ್ಬೇಕ್ರಿ. ಕೈ ಆಡಿಸ್ಕೋತಿರ್ಬೇಕು. ಕೆಂಪಾಗೋತನ ತಕ್ಕೋಬೇಕ್ರಿ ಅವನು. ನೋಡ್ರಿ ಇಲ್ಲಿ ತೋರ್ಸಾಕತ್ತೇನಲ್ರಿ. ಇಷ್ಟು ಹುರ್ಕೊಂಡ್ರೆ ಸಾಕ್ರಿ ನಮ್ದು ಹೆಸರು ಕಾಳು. ಈಗ ಐತಲ್ರಿ ಇದು ಮಿಕ್ಸಿ ಹಾಳಾಕೈತಿ ಮನೆಯೊಳಗೆ ಮಾಡಿದ್ರೆ. ಅದಕ್ಕೆ ಗಿರ್ನಿ ಕಳಿಸಿ ಇವನ್ನ ನಾವು ಹಿಟ್ಟು ಮಾಡಿಸ್ಕೊಂಡು ಬರೋಣಂತ. ನೋಡ್ರಿ 1 kg ಹಿಟ್ಟು ಐತಲ್ಲ ನೋಡ್ರಿ. ಈಗ ಹಿಂಗಾಗೈತೆ ನೋಡ್ರಿ. ಹಿಟ್ಟು ಹಾಕ್ಸ್ಕೊಂಬಂದ್ಮೇಲೆ ಅದು ಆಮೇಲೆ ಇದನ್ನೈತಲ್ರಿ ಜರಡಿ ಹಿಡಿಯೋಣಂತೀಗ. ಹಂಗೆ ಮಾಡಬಾರ್ದು. ಯಾಕಂತಂದ್ರೆ ಒಂದು ಸಲ ಉಟ್ಟಾಗಿರ್ತೈತಿ. ಅದ್ರ ಸಲುವಾಗಿ ಇದನ್ನೇನು ಮಾಡೋಣ ಅಂತಂದ್ರೆ ಜರಡಿ ಹಿಡ್ಕೊಳ್ಳೋಣ್ರಿ. ಈಗ ಹಿಟ್ಟು ಹಿಡ್ಕೊಂಡು ಆದಮೇಲೆ ಏನು ಮಾಡೋದು ಅಂತಂದ್ರೆ ಈ ವಾಟೆ ತೋರ್ಸಾತದೇನಲ್ರಿ, ಈ ವಾಟೆಲೆ 3 ವಾಟೆ ಇದನ್ನು ತೊಗೊಳತ್ತೇನೆ ನೋಡ್ರಿ. ನಾನು 4 ವಾಟೆ ತೊಗೊಳಕತ್ತೇನೆ ರೀ. 4 ವಾಟೆ ಹೆಸರು ಹಿಟ್ಟು ತೊಗೊಳಕತ್ತೇನೆ ನಾನು. ಇದರಲ್ಲೇ 4 ವಾಟೆ ತೊಗೊಂಡೇನಿ. ಆಮೇಲೆ ಇದೇ ವಾಟೆಲೆ ಐತಲ್ರಿ 4 ವಾಟೆ ಹೆಸರು ಹಿಟ್ಟಿಗೆ 3 ಸಕ್ರೆ ಪುಡಿ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಸಕ್ರೆ ಪುಡಿ ಮಾಡಿ ಇಟ್ಕೋದನ್ನು ಅದೇ ವಾಟೆಲೇನ 3 ವಾಟೆ ಸಕ್ರೆ ಪುಡಿ ತೊಗೊಳಕತ್ತೇನಿ. 4 ವಾಟೆ ಹೆಸರು ಹಿಟ್ಟು ತೊಗೊಂಡೇನಿ, 3 ವಾಟೆ ಸಕ್ರೆ ಪುಡಿ ತೊಗೊಂಡೇನಿ ನೋಡ್ರಿ. ಎಲ್ಲ ಕ್ರಾಸ್ ಮಾಡೋಣ. ಇದನ್ನ ಮೇಲೆ ಕೆಳಗೆ ಮಾಡಿ ಚೆಂದಂಗೆ ಕೂಡಿಸ್ಕೊಳ್ಳೋಣ್ರಿ ಇದನ್ನು ಹೆಸರು ಹಿಟ್ಟು. ಆಮೇಲೆ ಇದನ್ನು ಹಿಂಗೆ ಎಲ್ಲ ಕ್ರಾಸ್ ಆಗೋದಿಲ್ಲ ಅದು. ಅದ್ರ ಸಲುವಾಗಿ ಏನು ಮಾಡೋಣ ಅಂತಂದ್ರೆ ಒಂದು ಸ್ವಲ್ಪ ಹಾಕಿ ಮಿಕ್ಸಿ ಒಳಗೆ ಹಾಕಿ ಒಂದು ಸುತ್ತಿಸ್ಕೊಂಡು ಬರೋಣ್ರಿ. ಇದು ಅಂದರೆ ಎಲ್ಲ ಕುಡ್ಕೊಂಡ್ಬಿಡ್ತೈತಿ. ಅಷ್ಟು ಹಂಗೆ ಮಾಡ್ಕೋಬೇಕ್ರಿ ಹಿಟ್ಟು. ಈಗ ನೋಡ್ರಿ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀನಿ ಮಿಕ್ಸಿಗೆ ಹಾಕ್ಕೊಂಡು ಬಂದಮೇಲೆ. ನೋಡ್ರಿ ಹಿಂಗೆ ಕಾಣಕತ್ತೈತಿ ನಮ್ದು ಹಿಟ್ಟು. ಭಾರಿ ಟೇಸ್ಟಿಯಾಗಿದ್ದು ರೀ ಉಂಡೆ. ಎಲ್ಲರೂ ಈ ಹಬ್ಬಕ್ಕೆ, ಈ ಪಂಚಮಿ ಹಬ್ಬಕ್ಕೆ ಎಲ್ಲರೂ ಈ ರೀತಿ ಹೆಸರು ಕಾಳಿಂದ ಉಂಡೆ ಮಾಡ್ಕೋರಿ. ನೋಡ್ರಿ ನಾನು ಒಂದು ಬೌಲ್ ಆಗಲ್ಲಿ ತೋರಿಸಿದ್ನಲ್ರಿ, ಆ ಬೌಲೇ ಒಂದು ಫುಲ್ ಬೌಲ್ ತುಪ್ಪ ತೊಗೊಂಡೇನಿ ರೀ. ಈಗ ಸಕ್ರೆ ಮತ್ತು ಹೆಸರು ಹಿಟ್ಟು ಕೂಡಿಸ್ಕೊಂಡು ಇಟ್ಕೊಂಡೇವಲ್ಲ, ಅದನ್ನು ಏನು ಮಾಡೋಣ ಅಂದ್ರೆ ಬಿಸಿ ಮಾಡಿ ತುಪ್ಪ ಹಾಕ್ಕೊಳ್ಳೋಣ್ರಿ ನಾವು. ಕಡಿಮೆ ಬಿತ್ತಂದ್ರೆ ಸ್ವಲ್ಪ ಮಾಡ್ಕೋಬೇಕ್ರಿ. ಯಾಕಂತಂದ್ರೆ ಡ್ರೈ ಆಗಿಬಿಡ್ತೈತಿ ಇದು. ಹಾಕ್ಕೊಂಡು ಸ್ವಲ್ಪ ಒಂದೇ ಕಡೆಯಿಂದ ಎಲ್ಲ ಕೂಡಿಸ್ಕೊಂಡು ಒಂದು ಕಡೆಯಿಂದ ಕಟ್ಕೋತ ಬರ್ಬೇಕ್ರಿ. ಒಂದು ಸ್ವಲ್ಪ ನೋಡಿರಿ ಮೊದ್ಲೇಕ ಎಲ್ಲ ಮಿಕ್ಸ್ ಮಾಡಿರಿ. ಆಮೇಲೆ ಒಣದಾತಂದ್ರೆ ಏನು ಮಾಡೋದು ಅಂತಂದ್ರೆ ಒಂದು ಸ್ವಲ್ಪ ಹಿಟ್ಟು ತೆಗೆದಿಡೋದು ಸೈಡ್. ಉಳಿದಿದ್ದಕ್ಕೂ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ನಾವೇನು ಮಾಡೋದಂತ ಇದನ್ನು ಉಂಡೆ ಕಟ್ಟುಣ್ರಿ. ನೋಡ್ರಿ ಹಿಂಗೆ ಗಂಟಾಗಿರ್ತಾವ, ಸರಿಯಾಗಿ ತಿಕ್ಕೋಬೇಕ್ರಿ ಅದನ್ನು. ಇದಕ್ಕೆ ಈಗ ತುಪ್ಪ ಸಾಕು ನೋಡ್ರಿ. ಹಿಂಗೆ ಕಾಣತೈತಿ. ಹಿಂಗೆ ಗಂಟು ಹೊಡ್ಕೋಬೇಕ್ರಿ ಅದನ್ನು 2 ಕೈಲಿಂದ ನೀಟಾಗೆ. ಇಲ್ಲಿ ತೋರ್ಸಾಕತ್ತೇನೆ ನೋಡ್ರಿ ಈ ರೀತಿ
ಈ ರೀತಿ ಅದನ್ನು ಗಂಟುಗಳೆಲ್ಲ ಒಡ್ಕೊಂಡು ಏನು ಮಾಡ್ಬೇಕಂತಂದ್ರೆ ನಾವು ಉಂಡೆ ಕಟ್ಕೋತ ಹೋಗ್ಬೇಕ್ರಿ. ನಮ್ಗೆ ಬೇಕಂತಂದ್ರೆ ಮನುಕ ಅಂತೇವಲ್ಲ ಅವನ್ನ ಇದ್ರಾಗ ಹಾಕ್ಕೋಬೋದು, ಮಿಕ್ಸ್ ಮಾಡ್ಕೋಬೋದು. ನಮ್ಗೆ ಬ್ಯಾಡ ಅಂತಂದ್ರೆ ಒಂದೊಂದು ಉಂಡೆಗೂ ಹಚ್ಕೋತ ಹೋಗ್ಬೋದು ರೀ. ನಾ ಇದ್ರಾಗೂ ಒಂದು ಸ್ವಲ್ಪ ಹಾಕೇನಿ, ಮ್ಯಾಲೂ ಒಂದೊಂದಕ್ಕೆ ಹಚ್ಚೇನಿ ನೋಡ್ರಿ. ಇವತ್ತು ನಮ್ಮ ರೆಸಿಪಿಗಳನ್ನು ಯಾರ್ಯಾರು ಇಷ್ಟಪಟ್ಟು ನೋಡ್ತಿರಲ್ಲ ಎಲ್ಲರೂ ಮತ್ತು ಯಾವ ರೆಸಿಪಿ ಬೇಕಂತ ಹೇಳ್ರಿ. ಆಮೇಲೆ ಈ ರೆಸಿಪಿ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ಈಗ ಉಂಡೆ ಕಟ್ಟುನಂತ ಬರ್ರಿ. ಉಂಡೆ ಕಟ್ಟು ನಂತರ ಈಗ ಸರಿಯಾಗಿ ಒತ್ತಿ ಉಂಡೆ ಕಟ್ಕೋಬೇಕ್ರಿ. ಇಲ್ಲಂತಂದ್ರೆ ಏನಾಕೈತಂದ್ರೆ ಅದು ಪುಡಿ ಇರ್ತೈತಲ್ಲ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಅದ್ರ ಸಲುವಾಗಿ ಒಂದೊಂದು ಮನುಕನು ಹಚ್ಕೊಂಡೇನ್ರಿ. ಒಂದೊಂದು ಸ್ವಲ್ಪಕ್ಕೆ ಅದ್ರಾಗ ಮಿಕ್ಸ್ ಮಾಡಿದ್ದಕ್ಕೂ ಬಂದಾವ. ಹಿಂಗೆ ಕಟ್ಕೊತ ಹೋಗ್ರಿ ನೀವು. ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವ್ರಿ ಉಂಡೆ. ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ಅದ್ರಾಗ ನಮ್ಮ ಸಮ್ಮನು ನಡು ನಾನು ಕಟ್ತೇನಮ್ಮ ಅಂತ ಹೇಳಿ ಬಂದು ನೋಡ್ರಿ ಇಲ್ಲಿ ಮಾಡತ್ತಾಳ. ಹೆಂಗೆ ನೋಡ್ರಿ ಇಲ್ಲಿ ಕಟ್ಟಾಕತ್ತಾಳ ಸಮನ್ವಿನು. ನೋಡ್ರಿ ನಮ್ಮ ಹೆಸರು ಕಾಳಿಂದ ಉಂಡೆ ತಯಾರಾದವು ರೀ. ಇದಕ್ಕೇನು ಪಾಕ ಮಾಡ್ಬೇಕಂತಿಲ್ಲ ಏನಿಲ್ಲ, ಅತಿ ಸುಲಭವಾಗಿ ಮಾಡ್ಕೊಳ್ಳುವಂಥ ಉಂಡೆ ರೆಸಿಪಿ ರೀ ಇದು. ಎಲ್ಲರೂ ಟ್ರೈ ಮಾಡ್ತಿರಲ್ಲ ಹೆಸರು ಕಾಳಿಂದ ಉಂಡೆ. ಟ್ರೈ ಮಾಡಿ ನನಗೆ ತಿಳಿಸೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದಿಂದ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.